ನಮಸ್ಕಾರ ಎಲ್ಲ ರೈತ ಬಾಂಧವರೇ. ಈ ಒಂದು ಲೈವ್ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾಳೆ ಗುರುವಾರದಂದು ಬೆಳಗ್ಗೆ 10 ಗಂಟೆಗೆ ಯಾದಗಿರಿ ಜಿಲ್ಲೆ APMC ಗಂಜಿನಲ್ಲಿ ಎಲ್ಲಾ ಶೇಂಗಾ ಬೆಳೆಗಾರರು ತಾವೆಲ್ಲರೂ ಕೂಡ ಏನಿವತ್ತು ನಿರೀಕ್ಷೆಯಲ್ಲಿ ಇರ್ತಕ್ಕಂಥ 12,000 ಒಂದು ಕ್ವಿಂಟಲ್ ದರವನ್ನ ಏಕಾಏಕಿ ಷಡ್ಯಂತರ ಮಾಡಿ ವಂಚನೆ ಮಾಡಿರ್ತಕ್ಕಂಥ ಈ ಒಂದು ವರ್ತಕರನ್ನ ವಿರೋಧಿಸಿ ಮತ್ತು ಈ ಒಂದು ಬೆಲೆ ಕುಸಿತದಿಂದ ನಮ್ಮ ರೈತರಿಗೆಲ್ಲ ಇವತ್ತು ಸಾಕಷ್ಟು ಅನ್ಯಾಯ ಆಗಿರ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾಳೆ ಬೆಳಗ್ಗೆ 10 ಗಂಟೆಗೆ APMCಯಲ್ಲಿ ನಡೀತಕ್ಕಂಥ ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರೈತ ಮುಖಂಡರು, ಈ ಭಾಗದಲ್ಲಿ ರೈತರ ಮನಸ್ಸಲ್ಲಿ ಮನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹನ್ಮೇಗೌಡ ಬೀಡನ್ಕಲ್ ಅವರು ಕೂಡ ಈ ಒಂದು ಹೋರಾಟಕ್ಕೆ ಆಗಮಿಸ್ತಾ ಇದ್ದಾರೆ. ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ರೈತ ಬಾಂಧವರು ಆಗಮಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ರೈತ ಸಂಘದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಭರತ್ ಅವರು ಕೂಡ ಈ ಒಂದು ಹೋರಾಟವನ್ನು ನೇತೃತ್ವ ವಹಿಸಿರ್ತಕ್ಕಂಥವ್ರು ಮತ್ತು ನಮ್ಮ ಯುವ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುರುರಾಜ್ ಕಾಮ ಅವರು ಕೂಡ ಈ ಒಂದು ಹೋರಾಟವನ್ನ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು. ಅದೇ ರೀತಿಯಾಗಿ ನಮ್ಮ ರೈತ ಸಂಘದ ರೈತ ಮುಖಂಡರಾಗಿರ್ತಕ್ಕಂಥ ಯುವ ರೈತರಾಗಿರ್ತಕ್ಕಂಥ ಆಂಜನೇಯ ಗಾಂಜಿ ಅವರು ಹರಿಸಗರ್ ಮತ್ತು ನಮ್ಮ ಭೀಮಣ್ಣವರು ಇನ್ನಿತರ ಎಲ್ಲಾ ರೈತ ಬಾಂಧವರ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ತಾವೆಲ್ಲರೂ ಕೂಡ ಶೇಂಗಾ ಬೆಳೀತಕ್ಕಂಥ ಎಲ್ಲ ರೈತ ಬಾಂಧವರು ತಾವೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ 10 ಗಂಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ತಾವು ಬಂದು ಈ ಒಂದು ನಡೀತಕ್ಕಂಥ ರೈತರಿಗೆ ಅನ್ಯಾಯದ ವಿರೋಧಿಸಿಗಿಸಿಂದ ಇವತ್ತು 100 ರೂಪಾಯಿಗೆ 3 ರೂಪಾಯಿ ಕಮಿಷನ್ ಪಡಿತಕ್ಕಂಥ ಒಂದು ವಿಚಾರ ಇರ್ಬೋದು ಮತ್ತು ರೈತರಿಂದ ಇನ್ನಿತರ ಸೂಟು ಮುಡಿತಕ್ಕಂಥದ್ದಾಗ್ಲಿ ಮತ್ತು ರೈತರಲ್ಲಿ ಬೇರೆ ಬೇರೆ ರೀತಿ ಅಮಲಿ ಚಾರ್ಜ್ ಅನ್ನ ತಗೊಳ್ತಕ್ಕಂಥದ್ದು ಇನ್ನಿತರ ಹಲವಾರು ವಿಷಯಗಳು ಇಟ್ಕೊಂಡು ಹೆಚ್ಚಿನ ದರಕ್ಕೆ ಶೇಂಗಾ ಖರೀದಿ ಮಾಡ್ತಕ್ಕಂಥ ಕೆಲವು ವರ್ತಕರನ್ನ ಬಡದೇ ರೀತಿ ನೋಡ್ತಕ್ಕಂಥ ಈ ಒಂದು ವ್ಯವಸ್ಥೆಯನ್ನ ಹೋಗಲಾಡಿಸ್ಲಿಕ್ಕೆ ನಾವು ನೀವು ಎಲ್ಲರೂ ಸೇರಿ ದೊಡ್ಡ ಸಂಖ್ಯೆಯಲ್ಲಿ ರೈತರು ಸೇರಿಗಿಸಿಂದ ನಾಳೆ ಈ ಒಂದು ಕರ್ನಾಟಕ ಸರ್ಕಾರಕ್ಕೆ ಕಣ್ಣು ತರಿಸ್ತಕ್ಕಂಥ ಕೆಲಸ ಆಗ್ಬೇಕು. ಮತ್ತು APMC ನಿರಂತರವಾಗಿ ಈ ಒಂದು ಕಣ್ಣು ಮುಚ್ಚಿರ್ತಕ್ಕಂಥ APMC ಸಚಿವರಿಗೆ ಕೂಡ ಕಣ್ಣು ತರಿಸ್ತಕ್ಕಂಥ ಕೆಲಸ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ. ಮತ್ತು ಈ ಒಂದು ನಿರ್ದೇಶಕರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನಿರ್ದೇಶಕರಾಗಿರ್ತಕ್ಕಂಥ ಶಿವಾನಂದ್ ಕಾಪ್ಸೆ ಅವರು ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಿಮ್ಮ APMC ನಡೀತಕ್ಕಂಥ ಹಲವಾರು ಹಗರಣಗಳು ಬೇಲಿಗಳಿರ್ತಕ್ಕಂಥ ಕೆಲಸ ನಿರಂತರವಾಗಿ ರೈತ ಸಂಘ ಮಾಡಿರ್ತಕ್ಕಂಥದ್ದು. ತಾವು ಕೂಡ ಬಹಳ ಒಳ್ಳೆಯರದರಿ ನಿರ್ದೇಶಕರು, ಈಗಾಗಲೇ ಹಲವಾರು ಹೋರಾಟಗಳಿಗೆ ತಾವು ಕೂಡ ಬೆಂಬಲವನ್ನು ಕೊಟ್ಟಿದ್ರಿ. ಯಾವ ರೀತಿ ಬೆಳಗಾವಿಯಲ್ಲಿ ಖಾಸಗಿ APMC ಮಾರಾಟವನ್ನು ತೆರವುಗೊಳಿಸಿದ್ರಿ, ಅದೇ ರೀತಿನೇ ರೈತರಿಗೆ ವಂಚನೆ ಮಾಡತಕ್ಕಂಥ ಯಾದಗಿರಿ ಇಡೀ ರಾಜ್ಯಾದ್ಯಂತ ಎಲ್ಲೇ ಇದ್ರೂ ಕೂಡ ಈ ಶೇಂಗಾ ಬೆಳೆಗಾರರಿಗೆ, ಇನ್ನಿತರ ತೊಗರಿ ಬೆಳೆಗಾರರಿಗೆ, ಇನ್ನಿತರ ಮೆಣಸಿನಕಾಯಿ ಬೆಳೆಗಾರರಿಗೆ ಎಲ್ಲಾ ಬೆಳೆಗಳಿಗೆ ಕೂಡ ಯೋಗ್ಯವಾದ ಬೆಲೆ ಸಿಗ್ಬೇಕಂತೇಳಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹನುಮೇಗೌಡರ ನೇತೃತ್ವದಲ್ಲಿ ನಾಳೆ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಈ ನಮ್ಮ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಯುವ ಸನ್ಯಾಸಿಗಳು ಶ್ರೀ ಶಶಿಕಾಂತ್ ಗುರೂಜಿ ಅವರು ಮತ್ತು ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚೋನಪ್ಪ ಪೂಜಾರಿ ಅವರು ಮತ್ತು ನಮ್ಮ ರೈತ ಸಂಘದ ಮತ್ತೊಬ್ಬ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪೊಲೀಸ್ ಪಾಟೀಲ್ ನಮ್ಮ ಶಾಂತವೀರಪ್ಪಗೌಡ ಪೊಲೀಸ್ ಪಾಟೀಲ್ ಅವರು ಕೂಡ ಈ ಒಂದು ಹೋರಾಟಕ್ಕೆ ಭಾಗವಹಿಸ್ತಿದ್ದಾರೆ. ಮತ್ತು ನಮ್ಮ ರೈತ ಸಂಘದ ನಾಗಯ್ಯ ಸ್ವಾಮಿ ದೇಸಾಯಿ ಗುರು ಅವರು ಕೂಡ ಪ್ರಧಾನ ಸಂಚಾಲಕರು, ಅವರು ಕೂಡ ಈ ಒಂದು ಹೋರಾಟಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಶಾಪುರ್ ತಾಲೂಕಿನ ಅಧ್ಯಕ್ಷರು ರಮೇಶ್ ಅವರು ಇರ್ಬೋದು, ಚಿತ್ತಾಪುರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಅವರು ಇರ್ಬೋದು, ಮೌನೇಶ ಮಲ್ಕಪ್ನಳ್ಳಿ ಇರ್ಬೋದು, ಇನ್ನಿತರ ನಮ್ಮ ವಡಗೇರಿ ತಾಲೂಕಿನ ಅಧ್ಯಕ್ಷರು ಇರ್ಬೋದು, ಹುಣಸಗಿ ತಾಲೂಕಿನ ಅಧ್ಯಕ್ಷರು, ಇನ್ನಿತರ ಅವರಿವರನ್ನದೇ ಪ್ರತಿಯೊಬ್ಬರು ಕೂಡ ನಾಳೆ ಈ ಒಂದು ಹೋರಾಟಕ್ಕೆ ಭಾಗವಹಿಸಬೇಕು. ರಾಕೇಶ್ ಗೌಡ ಪಾಟೀಲ್ ಅವರು ಇರ್ಬೋದು, ಮತ್ತು ಮಹೇಶಣ್ಣ ಆನೆಗುಂದಿ ಸೌಕಾರ ಅವರು ಇರ್ಬೋದು, ಇನ್ನಿತರ ಪ್ರತಿಯೊಬ್ಬರು ಕೂಡ ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ನೀವು ಸೇರಿ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತಿಗೆ ಹೇಳ್ತೀನಿ. ನಮಸ್ಕಾರ.